ಅಲ್ಲ ರೀ, ನೇತ್ರ ಏನೋ ಕೇಳಿಳು ಆಸ್ತಿ ಎಲ್ಲ ನಾ ಬರ್ಕೊಡ್ರಿ ಅಂತಾನ. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಹೆಂಗ್ ಒಪ್ಕೊಂತಾರಿ ಎಲ್ಲ ಆಸ್ತಿನೂ ಅವಳ ಹೆಸ್ರಿಗೆ ಬರ್ಕೊಡಕ್ಕೆ? ಹೆಂಗೋ ಗೊತ್ತಿಲ್ಲ. ಅಮ್ಮಯ್ಯನು ಅಪ್ಪಯ್ಯನು ಒಪ್ಕೊಂಡವ್ರೋ ಇಲ್ವೋ ಯಾರಿಗ್ ಗೊತ್ತು. ಒಟ್ನಲ್ಲಿ ಈಗ ಹೋಗಿ ಮಾತಾಡೋಣ ಒಳಕ್ ಹೋಗಿ. ಮೊದ್ಲೇನೆ ನಮ್ಮ ಅಮ್ಮಗೆ ನನ್ನ ಮ್ಯಾಲ ಸಿಟ್ಟಿತ್ತಲ್ಲ, ಅದಕ್ಕೇನೆ ಆ ಸಿಟ್ಟಿಗೆ ನೇತ್ರ ಇದೇ ಒಳ್ಳೆ ಚಾನ್ಸು ಅಂತ ಹೇಳಿ ಹೆಸ್ರಿಗೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಒಳಗೆ ಮಾಡಿಸ್ಕೊಂಬಕ್ಕೆ ಬಂದವಳು ಇಲ್ಲಿಗೆ. ನಾನು ಬಿಡಲ್ಲ. ಅದು ಹೆಂಗೆ ಮಾಡಿಸ್ಕೊಂಬಿಡ್ತಾಳೆ ಅಳ ಹೆಣ್ಣುಡುಗಿಯಾಗಿ. ಅವಳಿಗೆ ಅಷ್ಟೊಂದು ಇದಿರ್ಬೇಕಾದ್ರೆ ಹಕ್ಕು ನನಗಿಲ್ವಾ ಗಂಡ್ಮಗ ಆಗಿರನ್ಗೆ? ಅಲ್ಲ, ಅತ್ತೆ ಒಪ್ಕೊಂಡ್ರು ಮಾವ ಒಪ್ಕೋಬೇಕಲ್ಲ. ಗೊತ್ತಿಲ್ಲ ಮಲ್ಲಿ. ಅಮ್ಮಯ್ಯನೂ ನೇತ್ರನೂ ಸೇರ್ಕೊಂಡು ಅಪ್ಪಯ್ಯನ ಒಪ್ಪಿಸ್ಬಿಡ್ತಾರೆ. ಅದು ಇದು ಅಂತ ಹೇಳಿ ಹೇಳ್ಬಿಟ್ಟು. ಅದಕ್ಕೆ ಬಾ ಈಗ ಹೋಗಿ ಮಾತಾಡೋಣ. ಆಯ್ತು ನಡೀರಿ. ನಾವ್ಯಾಕೆ ಎದ್ರಕೋಬೇಕು? ಏನು ಇದೇನೇನು ಬ್ಯಾರ್ಯಾರ ಮನೆ ಅಲ್ಲ, ನಮ್ಮನೆ ನಾವು ಹೋಗಕ್ಕೆ ನಾವ್ಯಾಕೆ ಎದ್ರಿಕೇಬೇಕು? ನಡೀರಿ ಹೋಗೋಣ ಧೈರ್ಯವಾಗಿ. ಅತ್ತೆ ಮಾವ ಇದಾರೋ ಇಲ್ವೋ? ಮಾವ ಇದ್ರೆ ಮಾತಾಡ್ರಿ. ಇನ್ನ ನೇತ್ರ ಇದ್ರೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಸುಮ್ನೆ ಬಂದಿದ್ವಿ, ಏನೋ ಮಾತಾಡ್ಬೇಕಾಗಿತ್ತು ಅಪ್ಪ ಇಂತಾಗಿ, ಅದಕ್ಕೆ ಬಂದಿದ್ವಿ ಅಂತ ಹೇಳ್ರಿ. ಏನ್ ವಿಷಯ ಅಂತ ಕೇಳಿರಿ, ಏನು ಹೇಳಕ್ ಹೋಗ್ಬೇಡ್ರಿ ಸುಮ್ನೆ. ಅಪ್ಪ ಇದ್ರೆ ಮಾತಾಡೋದು. ಅಮ್ಮ ಇಂತಾಗೂ ನೇತ್ರನ್ ತಗೂ ಏನ್ ಮಾತಾಡಿರೋ ಏನು ಪ್ರಯೋಜನ ಇಲ್ಲ. ಸುಮ್ನೆ ಜಗಳ ಆಡ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕು ಅಷ್ಟೇನೆ. ಏನು ಅಂತನ ಹೇಳೋದ್ ಬೇಡ. ಅಪ್ಪ ಇಂತಾಗೇನೆ ಒಂದೇ ಸರಿ ಮಾತಾಡೋಣ. ಅಪ್ಪ ಇಂತಾಗ ಮಾತಾಡಕ್ ಬಂದ್ವಿ, ಅಪ್ಪ ಇದ್ರೆ ಕರೀರಿ ಅಂತ ಹೇಳೋಣ. ಅಪ್ಪ ಇದ್ರೆ ಮಾತಾಡೋಣ. ಹಿಂಗೆಲ್ಲ ಆಸ್ತಿ ಎಲ್ಲನ ಹಿಂಗ್ ನೇತ್ರನ ಹೆಸ್ರಿಗೆ ಬರ್ಕೊಡ್ತೀರಂತಲ್ಲ, ನಿಜನ ಅಂತ ಹೇಳಿ ಕೇಳೋಣ. ಅವ್ರಾದ್ರೆ ಸತ್ಯ ಇರೋದ ಹೇಳ್ತಾರೆ. ಬಾ ಹೋಗೋಣ. ಇವಳಿಲ್ಲೇ ಕುಕ್ಕಾಣಿದ್ದಾಳೆ. ಇವಳೇ ಇದಲ್ಲಲ್ರಿ, ನಿಮ್ಮಪ್ಪ ಐತೋ ಇಲ್ವೋ? ಇದ್ರು ಇರ್ಲಿ ಬಾ, ನಮ್ಗೇನ್, ನಾವೇನ್ ಬಂದಿರೋದು ಇವಳ್ತ ಮಾತಾಡಕ್ಕಲ್ಲ. ಗುಲಾಬಿ ಗುಲಾಬಿ, ಇವ್ರು ಯಾಕಪ್ಪ ಬಂದ್ರು? ಮನೆ ಬಿಟ್ಟು ಗುದ್ದಾಡ್ಕೊಂಡು ಹೋಗಿ ಬ್ಯಾರೆ ಮನೆ ಮಾಡ್ಕೊಂಡಿರೋರು ಇದ್ಕಿದ್ದಂಗೆ ಯಾಕೆ ಈ ಮನೆಗೆ ಬಂದೇವ್ರಿ? ಇರು ವಿಚಾರ್ಸನ ಅದೇನು ಅಂತಾನ. ಗುಲಾಬಿ ಗುಲಾಬಿ, ಮನ್ಯಾಗ ಇದೆಯೋ ಇಲ್ವೋ? ಯಾಕೆ ಗುಲಾಬಿ, ಏನಕ್ ಬೇಕು? ಯಾಕೆ ಬಂದಿದ್ರ ನೀವಿಬ್ರು ಇಲ್ಲಿಗೆ? ನಾವು ನಿಂತ ಮಾತಾಡಕ್ ಬಂದಿಲ್ಲ. ಗುಲಾಬಿ ಇದ್ರೆ ಕರಿ. ಮತ್ತೆ ಯಾರ್ತಾಗ ಮಾತಾಡಕ್ ಬಂದಿದ್ದೀರಾ? ಏನ್ ಮಾತಾಡ್ಬೇಕಾಗಿತ್ತು ನೀವು? ಅದೆಲ್ಲ ನಿನ್ಗೆ ಯಾಕೆ? ನಾವು ಏನಾದ್ರೂ ಮಾತಾಡ್ತೀವಿ, ಯಾರ್ತಾಗಾದ್ರೂ ಮಾತಾಡ್ತೀವಿ. ನೀನೇನು ಕೇಳೋ ಅವಶ್ಯಕತೆ ಇಲ್ಲ. ಸುಮ್ಮನ ನಿಂತ್ಕ ಮತ್ ಕಲ್ತ್ಕ. ಅಲ್ಲ ಕಣ ಏನ, ಅಲ್ಲ ಬ್ಯಾರೆ ಇರ್ತೀನಿ, ನಿಮ್ಮನ್ನ ನೋಡ್ಕೊಂಬಕ್ ಆಗಲ್ಲ ನನ್ನ ಕೈಯಾಗೆ. ನನಗೆ ನಿಮ್ಮ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿ ಬ್ಯಾರೆ ಮನೆ ಮಾಡ್ಕೊಂಡಿದ್ದಲ್ಲೋ ಈಗ ಯಾಕೋ ಬಂದಿದ್ಯಾ ಈ ಮನೆಗೆ? ಇವಾಗ ನೆನಪಾತ ಈ ಮನೆ ನಂದು ಅಂತಾನ. ಯಾಕೆ ಬಂದಿದ್ರ ಅದನ್ನ ಹೇಳ್ರಿ ಮೊದ್ಲು. ನೇತ್ರ, ಸುಮ್ನೆ ಬಾಯಿ ಬಂದಂಗೆ ಮಾತಾಡ್ಬೇಡ ನೀನು. ಏನೇನೋ ನಾವೇನೇನು ಮನೆ ಬಿಟ್ಟು ಹೋಗಿಲ್ಲ. ಅತ್ತೇನಿ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳಿ ಮನೆ ಬಿಟ್ಟು ಕಳ್ಸಿದ್ದು. ಇಲ್ದಿದ್ರೆ ನಾವ್ಯಾಕೆ ಹೋಗ್ತಿದ್ವಿ ಮನೆ ಬಿಟ್ಟು? ಈ ಮನೆ ನಮಗೂ ಸೇರಿದ್ದೇನೆ. ಈ ಮನೆಗೆ ಬರೋ ಅಧಿಕಾರ ನಮಗೂ ಐತಿ. ನೀನೇನು ಕೇಳೋ ಅವಶ್ಯಕತೆ ಇಲ್ಲ. ನಾವು ಮಾವನ ಹತ್ರ ಏನೋ ಮಾತಾಡ್ಬೇಕು, ಅದಕ್ಕೆ ಬಂದಿದೀವಿ. ಮಾವ ಇದ್ರೆ ಕರಿ ಸ್ವಲ್ಪ. ಅಯ್ಯೋ 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 ಅಯ್ಯೋ, ಏನೇ ಇಷ್ಟು ಜೋರ್ ಮಾಡಿ ಮಾತಾಡ್ತಾ ಇದ್ಯಾ? ನಿನ್ಗೇನೈತಿ ಇದ್ರಾಗ ಅಧಿಕಾರ ಬರಕ್ಕೆ? ಅಲ್ಲ, ತಂದೆ ತಾಯಿ ಮಗನ್ನು ದೂರ ಮಾಡಿ ಏನೇ ನಿಂದೆ ಜೋರಾಗೈತಿ? ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಐತೀನಿ? ಅಲ್ಲ, ಮನೆ ಮಗುನ ದೂರ ಕರ್ಕೊಂಡೋಗಿ ಅಪ್ಪಯ್ಯ ಅಮ್ಮನಿಂದನ ಕಷ್ಟ ಸುಖ ನೋಡ್ಬೇಡ ಅಂತ ಹೇಳಿ ಇಲ್ಲದ್ದೆಲ್ಲ ಹಚ್ಚಿಕ್ಕಿ ಮನೆ ಬಿಟ್ಟು ಕರ್ಕೊಂಡೋಗಿ ಈಗೇನೆ ಹಿಂಗ್ ಮಾತಾಡ್ತೀಯಾ? ಹಿಂಗೊಂದ್ ಸ್ವಲ್ಪ ಏನು ಅನ್ಸದೇ ಇಲ್ವಾ? ನೇತ್ರ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಇವಾಗ ಇಲ್ಲಾಂದ್ರೆ ನೋಡಿವಾಗ ಅವತ್ತು ಕಪಾಳಕ್ ಬಿಟ್ನಲ್ಲ, ಹಂಗೆ ಇವತ್ತು ಬಾರಿಸ್ಬಿಡ್ತೀನಿ. ಬಾರಸ್ತೀಯ ಗೊತ್ತೈತ್ ಬಿಡಪ್ಪ, ನೀನ್ ಬಾರಸ್ತೀಯ. ನಿನ್ ಹೆಂಡತಿ ಬಗ್ಗೆ ಮಾತಾಡಿರಿ ಅಂತಾನ. ಇದೇನೇನು ನಿನ್ನ ಮನೆ ಅಲ್ಲ, ಈಗ ಇದು ನಮ್ಮ ಮನೆ, ನಮ್ಮ ಅಪ್ಪ ಅಮ್ಮನ ಮನೆ, ನನ್ನ ಮನೆ ಇದು. ಇಲ್ಲಿಗೆ ಬಂದು ನೀವು ಜೋರ್ ಮಾಡಂಗಿಲ್ಲ, ಸುಮ್ಮನ ಹೋಗ್ತಾ ಇರ್ರಿ. ಈ ಮನೆಗೆ ಯಾಕೆ ಬಂದ್ರಿ ನೀವು? ನೇತ್ರಮ್ಮ, ಯಾರಮ್ಮ ಇವ್ರು? ಯಾಕೆ ಬಂದೇವ್ರಿ? ನಿನ್ ಮಗ ಸೊಸೆನು ಬಂದೇ ಇದಾರೆ. ನಿಮಗೆ ಸೇವೆ ಮಾಡ್ತಾರಂತೆ, ಮಾಡಿಸ್ಕೆ ಬಾ. ಸೇವೇನು ಬೇಡ, ಗೀವೇನು ಬೇಡ. ಕಷ್ಟಕ್ಕಿಲ್ದೇ ಇರೋ ಮಗ ಯಾಕೆ ಬೇಕು? ಅವನು ಮಗನೇ ಅಲ್ಲ. ಯಾಕೆ ಬಂದೇವ್ ನೀವಾಗ ಇಲ್ಲಿಗೆ? ಯಮ್ಮ, ಅದು ಅಪ್ಪ ಇಂತಾಗೂ ನಿಂತಾಗೂ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಅಪ್ಪ ಎಲ್ ಗೊತ್ತು? ಏನ್ ಮಾತಾಡ್ಬೇಕು? ಇನ್ನ ಏನು ಉಳ್ಸಿದ್ಯಾ ಅಂತ ಮಾತಾಡಕ್ ಬಂದಿದ್ಯಾ ಇಲ್ಲಿ? ಯಮ್ಮ, ಸುಮ್ನೆ ರೇಗಾಡ್ಬೇಡ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಎಲ್ಲಿ ಅಪ್ಪ ಇದ್ರೆ ಕರಿ. ಎಲ್ಗೋಗೈತ ಅಪ್ಪಯ್ಯ? ಹೊಲ್ತಕ್ಕೋಗೈತಾ? ನಮ್ಮ ಅಪ್ಪಯ್ಯ ಎಲ್ಗಾದ್ರೂ ಹೋಗುತ್ತೆ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ನೀನ್ ಯಾಕೆ ಬಂದಿದ್ಯಾ ಅದನ್ನ ಹೇಳು ಮೊದ್ಲು. ಅದನ್ನ ಹೇಳಿ ಸುಮ್ನೆ ಹೋಗ್ತಾ ಇರು. ಏನ್ ನೇತ್ರ ಹಿಂಗ್ ಮಾತಾಡ್ತಾ ಇದ್ಯಾ? ಓದಿದ್ದೀನಿ ಅಂತೀಯಾ? ಅಷ್ಟು ಗೊತ್ತಾಗಲ್ವಾ? ನಿಮ್ಮಪ್ಪಯ್ಯನೇ ಇವ್ರಿಗೂ ಅಪ್ಪಯ್ಯ. ಅವ್ರ ಅಪ್ಪ ಇಂತಾಗೆ ಏನೋ ಮಾತಾಡಕ್ ಬಂದಿದ್ದಾರೆ. ನೀನೇನು ಮಧ್ಯದಾಗ ಮಾತಾಡಕ್ ಹೋಗ್ಬೇಡ. ಸುಮ್ನೆ ಮಾವ ಎಲ್ಲಿದ್ದಾರೆ ಅಂತ ಹೇಳಿ ಹೇಳ್ರಿ. ನಾವು ಅಲ್ಲಿಗೆ ಹೋಗಿ ಮಾತಾಡ್ತೀವಿ. ನನಗೆ ಏನು ಗೊತ್ತಾಗಲ್ಲ ಅಂತೀನಿ, ನಿನ್ಗೇನೆ ಗೊತ್ತಾಗುತ್ತೆ. ಇನ್ನೆಂದಾದ್ರೂ ಕಾಲೇಜ್ ಮೆಟ್ಲು ಹತ್ತಿದ್ದೀನಿ. ನಾನು ಡಿಗ್ರಿ ಓದಿದ್ದೀನಿ, ನಿನ್ಗೇನು ಬರುತ್ತೆ? ಒಂದಕ್ಷರ ಬರಲ್ಲ, ಎದೆ ಸಿಳಿರಿ. ಬಂದ್ಬಿಟ್ಲು ಇವಳು ನನಗೆ ಬುದ್ಧಿ ಹೇಳಕ್ಕೆ. ಸುಮ್ಮನ ಹೋಗ್ತಾ ಇರಿ, ಜಾಸ್ತಿ ಮಾತಾಡ್ಬೇಡ್ರಿ ಇಲ್ಲಿ. ಅಯ್ಯಯ್ಯೋ, ಇದೇನಪ್ಪ ಇದು? ಆಸ್ತಿ ವಿಚಾರನೆ ಮಾತಾಡಕ್ ಬಂದಿರ್ಬೇಕು. ಚಿಕ್ಕ ಸಾವುಕಾರನು ಮಲ್ಲಿನು. ಸಾವುಕಾರರು ಬೇರೆ ಮನೆಯಾಗಿಲ್ಲ. ಎಲ್ಗೋಗ್ಯಾರೋ ಏನೋ.
ಎಲ್ಗೋ ಟೌನ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಇವ್ರು ನೋಡಿರಿ ಇವಾಗಲೇ ಬಂದೇವ್ರಿ. ಅವ್ರಿದ್ದಾಗ ಬಂದಿದ್ರೆ ಚೆನ್ನಾಗಿರೋದು. ಈಗ ಈ ಕಾಳಮ್ಮನ ನೇತ್ರಿನು ಅದು ಹೆಂಗೆ ಆಡ್ತಾರೋ ಏನೋ. ಥೂ, ಇವಾಗ ಯಾಕೆ ಬರೋಕೆ ಹೋದ್ರಿ ಇವರು? ನಾನು ಕೇಳಿದ್ರೆ ಹೇಳ್ತಿದ್ದೆ ಸಾವುಕಾರರು ಯಾವಾಗಿರ್ತಾರೆ ಯಾವಾಗಿರಲ್ಲ ಅಂತಾನ. ಅವ್ರಿದ್ದಾಗ ನಾನೇ ಹೇಳ್ತಿದ್ದೆ ಬರ್ರಿ ಮಾತಾಡಿರಂತೆ ಅಂತಾನ. ಸುಮ್ಮನೆ ಬಂದೇವ್ರಿ ಇವಾಗ. ಈಗ ಸಾವುಕಾರ್ರೆ ಮಲ್ಲಿ ಯಾವಾಗ ಬಂದ್ರಿ? ಯಾಕಿಲ್ಲ ನಿಂತ್ಕೊಂಡಿರಿ? ನಡೀರಿ ಕುತ್ಕೊಂಡು ನಡೀರಿ, ಕಾಪಿ ಕಾಸು ಕೊಡ್ತೀನಿ. ಕುಕಾಮ್ತಾರೆ ಹೇಯ್ ಬಾರೆ ಸುಮ್ಮನೆ ಐಸಾಕೆ ಕಾಪಿ ಕಾಸು ಕೊಡ್ತಾಳೆ ಕಾಪಿನ. ಇವ್ರು ಯಾರು ಅಂತ ಹೇಳಿ ಕಾಪಿ ಕಾಸು ಕೊಡ್ತೀಯ ನೀನು? ಈ ಮನೆಗೂ ಇವ್ರಿಗೂ ಏನು ಸಂಬಂಧ ಇಲ್ಲ. ಅಯ್ಯೋ ಏನಮ್ಮೋರೆ ಹಿಂಗಂತೀರ? ನಿಮ್ಮ ಮಗ ಸೊಸೆನೆ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಏಯ್ ಗುಲಾಬಿ, ಏನೇ ಜಾಸ್ತಿ ಮಾತಾಡ್ತಾ ಇದ್ದಿಲ್ಲ? ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಮನೆ ಕೆಲಸ ಮಾಡೋಳು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ಏನು ಹೇಳ್ಕೊಡ್ತಾ ಇದ್ಯಾ? ನಮ್ಮ ಅಮ್ಮಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯೇನು? ಇವರಿಬ್ರು ಮಗ ಸೊಸೆ ಅಂತಾನೆ. ಇವಳು ಬೇರೆ ನೆನಪಿಸ್ತಾಳೆ ಮಗ ಸೊಸೆ ಅಂತಾನೆ. ಏನೋ ಗೊತ್ತಿಲ್ವೇನೋ ನಮ್ಮ ಅಮ್ಮ ಯಾತು ಅಮ್ಮಂಗೆ. ಸುಮ್ಮನೆ ಬಾರಿ, ಎಲ್ಲ ಗೊತ್ತೈತೆ. ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡ್ತೈತಿ ನಮ್ಮ ಅಮ್ಮಯ್ಯ ಸರಿಯಾಗೇನಿ. ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ಸುಮ್ಮನೆ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗ್ಬಾ. ಅಮ್ಮ ಆ ಅಪ್ಪ ಎಲ್ಗೆ ಹೋಗೈತೆ? ವಾಲ್ತಕ್ಕೆ ಹೋಗೈತಾ ಅಥವಾ ಎಲ್ಲಾದ್ರೂ ಟೌನ್ಗೆ ಹೋಗೈತಾ? ಏನಾದ್ರೂ ಬಡ್ಡಿ ಗಿಡ್ಡಿ ವಸೂಲಿ ಮಾಡ್ಕೊಂಬರಕ್ಕೆ ಹೇಳು. ಎಲ್ಗಾದ್ರೂ ಹೋಗ್ಲಿ, ಅದನ್ನ ಕಟ್ಕೊಂಡು ನಿನ್ಗೇನು ಆಗ್ಬೇಕು? ಅದೇನು ವಿಷಯ ಅಂತ ನನ್ನ ಅಂತಾಗೆ ಹೇಳು. ಅದೇನು ಇಲ್ಲ ಅತ್ತೆ, ಮಾವನು ಇದ್ದಿದ್ರೆ ಮಾತಾಡಕ್ಕೆ ಚೆನ್ನಾಗಿರ್ತಾ ಇತ್ತು. ಏನೋ ಮುಖ್ಯವಾದ ವಿಷಯ ಮಾತಾಡಕ್ಕಂತ ಹೇಳಿ ಬಂದಿರೋದು ನಾನು ಇವ್ರುನು. ಸುಮ್ಮನೆ ನೀವು ರೇಗಾಡ್ಬೇಡ್ರಿ. ರೇಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕುತ್ಕೊಂಡು ಮಾತಾಡೋಣ. ಮಾವ ಬರ್ಲಿ ಇರ್ರಿ. ಯಮ್ಮ ಏನ್ ವಿಷಯ ಅಂತ ಹೇಳಿ ಕೇಳಿ ಇವ್ರನ್ನ ಮೊದ್ಲು ಆಚೆ ಕಳ್ಸು. ನೋಡ್ದ ನಿಂತಾಗಿ ಏನು ಹೇಳ್ತಾ ಇಲ್ಲ ಅಂದ್ರೆ ನೀನು ಕೆಲ್ಸಕ್ಕೆ ಬರ್ದಾಳು. ನಿನ್ಗೇನು ಗೊತ್ತಾಗಲ್ಲ ಅಂತನಾ ಇವ್ರು ಹೇಳ್ತಾ ಇರೋದು? ನೇತ್ರ, ಸುಮ್ಮನೆ ಇಲ್ದೇ ಇರೋದೆಲ್ಲ ಯಾಕೆ ಅಮ್ಮನ ತಲೆ ತುಂಬ್ತೀಯ? ಅಪ್ಪ ಇನ್ನು ಇದ್ದಾಗ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರೋದು ಅಷ್ಟೇನೆ. ಈಗ ಮಾತಾಡಿದ್ರೆ ಸುಮ್ಮನೆ ಜಗಳ ಆಗ್ತೈತಿ. ಅದಕ್ಕೇನೆ ಹೇಳ್ತಾ ಇಲ್ಲ ನಾ ವಿಷಯ ಏನು ಅಂತ ಹೇಳಿ. ಅಪ್ಪ ಇನ್ನು ಬರ್ಲಿ ಅಂತ ಹೇಳ್ತಾ ಇರೋದು. ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು, ತಲೆ ಕೆಟ್ಟಾಳಂಗೆ. ಏಯ್ ಅದೇನು ವಿಷಯ ಅಂತ ಹೇಳಿ ನಂತಾಗೆ ಹೇಳ್ಬಿಟ್ಟು ಹೋಗ್ತಾ ಇರ್ರಿ ನೀವು. ಮನೆಯಿಂದ ಆಚೆಗೆ ಹೋಗ್ರಿ. ಅಲ್ಲ ಅಪ್ಪ ಚೆನ್ನಾಗಿಲ್ದಾಗ ಬರ್ಲಿಲ್ಲ, ಅಮ್ಮ ಚೆನ್ನಾಗಿಲ್ದಂಗೆ ಬರ್ಲಿಲ್ಲ. ಈಗ ಬಂದ್ಬಿಟ್ಟೇನು ಏನೋ ಮಾತಾಡ್ಬೇಕು ಅಂತ ದೊಡ್ಡದಾಗಿ. ಏನೋ ಬೇಕಾಗಿತ್ತು, ಏನೋ ದುಡ್ಡು ಪಡ್ಡನು, ಅದಕ್ಕೆ ಬಂದಿರ್ಬೇಕು ಇಬ್ರು. ಕಣಮ್ಮ ಸರಿಯಾಗಿ ಹೇಳಿದ್ವಿ. ಎಲ್ಲ ಅವ್ರ ಅತ್ತಿಗೋ ಮಾವಗೋ ಯಾತನ ಕೊಡಿಸ್ಬೇಕೋ ಇಲ್ಲ ಚೆನ್ನಾಗಿಲ್ವೋ ಏನೋ. ಅದಕ್ಕೇನು ಆಸ್ಪತ್ರೆಗೆ ಹೋಗಕ್ಕೋ ಇಲ್ಲಾಂದ್ರೆ ಯಾತನ ರೇಷನ್ ಪಾಷನ್ ತಂದು ಕೊಡಕ್ಕೋ ಏನಾನ ದುಡ್ಡು ಇರ್ಲಿಲ್ವೇನೋ ಅವ್ರ ಮನೆಗೆ. ಅದಕ್ಕೆ ದುಡ್ಡು ಇಸ್ಕೊಂಡು ಹೋಗಕ್ಕೆ ಬಂದಿರ್ಬೇಕೇನು. ಕೊಟ್ಟು ಕಳ್ಸು. ಒಂದು 10 ರೂಪಾಯಿನೋ 20 ರೂಪಾಯಿನೋ ತಗೊಂಡು ಹೋಗ್ಲಿ. ನಾವೇನು ಭಿಕ್ಷುಕರಲ್ಲ, ದುಡ್ಡು ಇಸ್ಕೊಂಡು ಹೋಗಕ್ಕೆ ಬಂದಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ ನೇತ್ರ. ನನ್ನ ಸಿಟ್ರೆ ಸೀರೆ ಏನೂ ಇಲ್ಲ ನೋಡು. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನೋ ತಂಗಿ ಅಂತ ಹೇಳಿ ಅಲ್ಲಿ ಕಚ್ಕೊಂಡಿದ್ದಂಗೆಲ್ಲ ಜಾಸ್ತಿ ಆಗ್ತೈತಲ್ಲ ನಿಂದು. ಸುಮ್ಮನೆ ನಿಂತ್ಕ. ನಾವೇನು ನಿನ್ನ ಮಾತಾಡ್ಸಕ್ ಬಂದಿಲ್ಲ. ಅಪ್ಪ ಅಮ್ಮ ಇಂತಾಗು ಏನೋ ಮಾತಾಡ್ಬೇಕು ಅದಕ್ಕೆ ಬಂದಿದ್ವಿ ಅಷ್ಟೇನೆ. ನೀನ್ ಜಾಸ್ತಿ ಮಾತಾಡ್ಬೇಡ. ಚಿಕ್ಕ ಸಾವುಕಾರ್ರೆ, ಸಾವುಕಾರರು ಎಲ್ಗೋ ಹೋಗ್ಯವ್ರೆ. ಅವರು ಎಲ್ಲೋ ಬಡ್ಡಿ ವಸೂಲಿ ಮಾಡಕ್ಕೋ ಏನಕ್ಕೋ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ನೀವ್ ಯಾಕೆ ಇವಾಗ ಬರಕ್ ಹೋದ್ರಿ? ಆಮೇಲೆ ಬರೋಗಿವ್ರಿ ಅಂತೆ. ನಡೀರಿ ವರಕ್ ನೀವು, ನಡೀರಿ ಜಲ್ದಿ. ಅಲ್ಲಿ ನೀವು ಆಸ್ತಿ ವಿಚಾರ ಮಾತಾಡಕ್ ಬಂದಿದ್ರ ಅಂತ ನನಗೆ ಗೊತ್ತು. ಈಗ ಮಾತಾಡ್ಬೇಡ್ರಿ, ನಡೀರಿ. ಸಾವುಕಾರರು ಬಂದ್ಮೇಲೆ ಕುತ್ಕೊಂಡು ಮಾತಾಡಿರಂತೆ. ಈಗೇನು ಹೇಳಕ್ ಹೋಗ್ಬೇಡ್ರಿ. ಸುಮ್ಮನೆ ರೇಗ್ತಾರೆ ಅಮ್ಮೋರು. ನೇತ್ರ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ನಡೀರಿ ವರಕ್ ಹೋಗೋಣ. ಏನೇ ಅದು ಗುಲಾಬಿ, ಅವಳ ಕಿವೇಕೆ ಏನೋ ಊದ್ತಾ ಇದ್ಯಾ? ಏನು ಹೇಳ್ತಾ ಇದ್ಯಾ? ಜೋರಾಗಿ ಹೇಳಿ ಅದೇನು ಅಂತಾನ, ನಮಗೂ ಕೇಳಿಸ್ಲಿ ಏನು ಹೇಳ್ತೀಯ ಅಂತಾನ. ಏನು ಇಲ್ಲ ನೇತ್ರಮ್ಮೋರೆ, ಸಾವುಕಾರರು ಮನೆಗಿಲ್ಲ, ಆಮೇಲೆ ಬರ್ರಿ ಹೋಗ್ರಿ ಅಂತ ಹೇಳಿ ಹೇಳ್ತಾ ಇದ್ದೆ ಅಷ್ಟೇನೆ. ನಿಮಗೆ ಯಾಕೆ ಸುಮ್ಮನೆ ರೇಗಿಸ್ತೀರ? ಬಂದು ಅಮ್ಮವರು ನೇತ್ರಮ್ಮವರು ಸಿಟ್ ಮಾಡ್ಕೊಂತಾರೆ ನಿಮ್ಮನ್ನು ನೋಡಿರೆ. ಹೊರಕ್ಕೆ ಹೋಗ್ರಿ, ಹೊರಗೆ ಇರ್ರಿ, ಸಾವುಕಾರರು ಬಂದ್ಮೇಲೆ ಮಾತಾಡಿರಿ ಅಂತ ಹೇಳ್ತಿದ್ದೆ ಅಷ್ಟೇನೆ. ಸರಿ ನಡಿ ಮಲ್ಲಿ, ಗುಲಾಬಿ ಹೇಳ್ತಿರೋದು ಸರಿಯಾಗಿ ಐತಿ. ಹೊರಗೆ ಇರೋಣ, ಅಪ್ಪ ಬಂದ್ಮೇಲೆ ಮಾತಾಡೋಣ. ನಡಿ ಹೊರಕ್ಕೆ ಹೋಗೋಣ. ಸುಮ್ಮನೆ ಇಲ್ಲಿ ದೊಡ್ಡ ಜಗಳ ಆಗ್ತವೆ. ಏನಮ್ಮ ನೇತ್ರಮ್ಮ, ಅಲ್ಲ ನಾವು ಅಷ್ಟು ಮಕ್ಕೋಗಿದ್ರು ಹೋಗ್ಲಿಲ್ಲ. ಗುಲಾಬಿ ಏನೋ ಹೇಳಿಳು ಅಂದ ತಕ್ಷಣ ಹೆಂಗ್ ಹೊರಕ್ ಹೋಗ್ತಾ ಇದಾರೆ ನೋಡಿ ಇಬ್ರು. ಹಂಗೆ ಕಣಮ್ಮ, ಹಂಗೆ ಮತ್ತೀಗ ಅವರು ಮನೆಯವ್ರಿಗೆ ಮರ್ಯಾದೆ ಕೊಡಲ್ಲ, ಬ್ಯಾರೆಯವ್ರಿಗೆ ಮರ್ಯಾದೆ ಕೊಡೋದು ಜಾಸ್ತಿ. ಅಲ್ಲ ಇವ್ರಿಗೆ ಏನಾದ್ರೂ ನಮ್ಮ ಅಣ್ಣಗೂ ಈ ಮಲ್ಲಿಗೂ ಆಸ್ತಿ ವಿಚಾರ ಏನಾದ್ರೂ ಗೊತ್ತಾತ? ನಾನು ಆಸ್ತಿನ ನನ್ನ ಹೆಸರು ಮಾಡಿಸ್ಕೊಂಡ್ ಬರೋಕ್ ಬಂದಿರೋ ವಿಷಯ ಇವ್ರಿಗೆ ಏನಾದ್ರೂ ಗೊತ್ತಾಗಿರ್ಬೋದಾ? ಯಾಕೆ ಬಂದಿರ್ಬೋದು? ಯಾಕೆ ಅಂತ ಏನು ಬಾಯಿ ಬಿಡ್ಲಿಲ್ವಲ್ಲ. ಅದ್ರಾಗೆ ಅಪ್ಪಂತೆಗೆ ಮಾತಾಡ್ಬೇಕಂತೆ, ಏನು ಮುಖ್ಯವಾದ ವಿಚಾರ ಅಂತ ಬೇರೆ ಹೇಳ್ತಾ ಇದ್ದಾರೆ. ನನ್ಗೆ ಯಾಕೋ ಅನುಮಾನ ಅದೇ ಆಸ್ತಿ ವಿಚಾರನೇ ಇರಬೇಕು ಅನ್ಸುತ್ತೆ. ನಮ್ಮಪ್ಪ ಹೇಳ್ದೆ ನನ್ನ ಹೆಸರು ಮಾಡ್ಸಪ್ಪ ಅಂತ ಕೇಳಲಿಲ್ಲ. ಇನ್ನು ಯೋಚನೆ ಮಾಡ್ತೀನಿ ಅಂತ ಓತು. ಅಲ್ಲಿ ಇದ್ದರಿದ್ರದ ಬೇರೆ ವಾಕರ್ಸ್ಕೊಂಡೇವೆ. ಅದಕ್ಕೆ ಬಂದೆವೋ ಏನು ಸುಡ್ಗಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.